ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನಹತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ. ಈ ಊರಿನ ಹೆಸರು ಅತ್ತಿಮೊಗ್ಗೆ. ಈ ಅತ್ತಿಮೊಗ್ಗೆ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ. ನನ್ನ ಹಿಂದ್ಗಡೆ ಒಂದು ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಾ. ಈ ದೇವಸ್ಥಾನದ ಇತಿಹಾಸ ಹುಡ್ಕೊಂಡೋದ್ರೆ ಸುಮಾರು 855 ವರ್ಷಗಳ ಹಿಂದೆ ಹೋಗ್ತೀವಿ. ಈ ಸಂಗತಿ ನಮಗೆ ಹೇಗೆ ಗೊತ್ತಾಗತ್ತಪ್ಪ ಅಂದ್ರೆ, ದೇವಸ್ಥಾನದ ಒಳಗಡೆ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳುತ್ತೆ. ಬನ್ನಿ, ಆ ಶಿಲಾಶಾಸನದ ಸಾರಾಂಶವನ್ನ ನಾನು ನಿಮಗೆ ತಿಳಿಸ್ತೀನಿ. ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇರ್ತಕ್ಕಂಥದ್ದು ನೀವು ಕಾಣಬಹುದು. ಈ ಶಿಲಾಶಾಸನದಲ್ಲಿ ಏನು ದಾಖಲಾಗಿದೆಯಪ್ಪ ಅಥವಾ ಏನ್ ಬಂದಿದೆಯಪ್ಪ ಅಂತಂದ್ರೆ, ಹೊಯ್ಸಳರ ದೊರೆ 1ನೇ ನರಸಿಂಹ ರಾಜ್ಯಭಾರ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸುಮಾರು 855 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 1167 ಏಪ್ರಿಲ್ 21ರಂದು ಈ ಶಿಲಾಶಾಸನ ದಾಖಲಾಗಿರುವ ಪ್ರಕಾರ, ಹೊಯ್ಸಳರ ದೊರೆ 1ನೇ ನರಸಿಂಹನ ರಾಜ್ಯಭಾರದಲ್ಲಿ ಬೊಮ್ಮರಸನು ಆಸಂದಿ ನಾಡಿನ ಮಹಾಮಾಂಡಳಿಕನಾಗಿ ಇರ್ತಕ್ಕಂತ ಸಂದರ್ಭದಲ್ಲಿ, ಅಂದ್ರೆ ಈ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಈ ಒಂದು ಆಸಂದಿ ನಾಡಿದೆಯಲ್ಲ, ಆಸಂದಿ ನಾಡು ಒಂದು ಮಾಂಡಳಿಕ ಪ್ರದೇಶವಾಗಿರುತ್ತೆ. ಆಸಂದಿ ನಾಡಿಗೆ ಮಹಾಮಾಂಡಳಿಕನಾಗಿ ಬೊಮ್ಮರಸ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಚಿಕ್ಕ ಕೇತಗೌಡ ಮತ್ತು ಕಾಳಗೌಡಿ ಇವರ ಮಗನಾದ ಕೇತಗೌಡನು ಭೀಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿ, ಭೀಮೇಶ್ವರ ದೇವರ ಅಂಗಭೋಗಕ್ಕೆ, ತ್ರಿಸಂಧ್ಯಾ ಪೂಜೆಗೆ, ನಂದಾದೀಪಕ್ಕೆ, ಜೀರ್ಣೋದ್ಧಾರಕ್ಕೆ, ಶೈವ ಗುರುಗಳಾದ ಮಲ್ಲುಕಜಿಯರ ಪಾದ ಪೂಜೆ ಮಾಡಿ ಕೆಲವು ಜಮೀನುಗಳನ್ನ ಬಿಟ್ಟುಕೊಟ್ಟ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಮತ್ತೆ ಮುಂದುವರೆದು ಬರೀತಾರೆ, ಈ ಮಲ್ಲುಕಜಿಯರ ಮಗ ಸೋಮಜಿಯನು ತನ್ನ ಸೋದರಳಿಯ ಕಲ್ಲಜಿಯರಿಗೆ ತನ್ನ ಮಗಳಾದ ಮಸಣವೆಯನ್ನು ಕನ್ಯಾದಾನ ಮಾಡಿಕೊಟ್ಟನು. ಮತ್ತೆ ಅದ್ರ ಜೊತೆಗೆ ಕೆಲವು ಭೂದಾರ ಕೂಡ ಮಾಡಿರ್ತಕ್ಕಂಥ ಬಗ್ಗೆ ಈ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ. ಸುಮಾರು 855 ವರ್ಷ ಇತಿಹಾಸ ಇರತಕ್ಕಂತ ಈ ಭೀಮೇಶ್ವರ ದೇವಸ್ಥಾನ ಏನಿದೆ, ಆ ಭೀಮೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ಆ ದೇವಸ್ಥಾನದ ಒಳಗಡೆ ಒಂದು ರೌಂಡ್ ನೋಡ್ಕೊಂಡ್ ಬರೋಣ ಬನ್ನಿ. ಗರ್ಭಗುಡಿಯಲ್ಲಿ ಸುಮಾರು 855 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಭೀಮೇಶ್ವರ ಅಂತ ಕರೆಸ್ಕೊಳ್ತಕ್ಕಂಥ ಲಿಂಗವನ್ನ ನಾವಿಲ್ಲಿ ಕಾಣಬಹುದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.